ಪೊಲೀಸರು ಬರ್ರಪ್ಪ, ಯಾರು ಈಜು ಬರೋರು? ರಿಸ್ಕಿ ಆಪರೇಷನ್ ಮಾಡಿದ್ರು ಏನು ಕಳೆ ಬರ ಏನಾದ್ರು ಸಿಗ್ತಾರೆ? ಬೆಳಗ್ಗೆಯಿಂದ ಇವತ್ತು ಸುಮಾರು 8ನೇ ದಿನ. ನನಗೆ ಮಗು 1 ವರ್ಷದ ಮಗು ಇನ್ನೂ ಕಳೆ ಬರ ಸಿಗದಾರೆ ಅಂತ ಹಿನ್ನೆಲೆಯಲ್ಲಿ ನಾನೇ ಅವರ ಜೊತೆ ಸಿಬ್ಬಂದಿ ವರ್ಗದವರು ಫೈರ್ ಫೈಟರ್ಸ್ ಏನಿದ್ದಾರೆ ಅವ್ರ ಜೊತೆ ಇವತ್ತು ಒಂದು ಪ್ರಯತ್ನವನ್ನು ಮಾಡೋದು. ಬೋಟನ್ನು ತರಿಸಿ, ಡಿಂಗಿ ಬೋಟ್ ಅಂತಾರೆ, ಅದಕ್ಕೆ ಮೋಟ್ರೈಸ್ಡ್ ಒಂದು ಹಾಕ್ಸಿ ಇವತ್ತು ಮೇಲ್ಗಡೆ 5 ಕಿಲೋಮೀಟ್ರ್, ಕೆಳಗಡೆ ಒಂದು 3 ಕಿಲೋಮೀಟ್ರ್ ಹೋಗಿದ್ದೆವು ನಾವು. ಇದು ಕಾಟ್ಶೆಟ್ಟಳ್ಳಿ ಬ್ರಿಡ್ಜ್ ಹತ್ರ ನಿಂತಿದ್ದೀವಿ. ನಮಗೆ ಯೂಶ್ವಲಿ ಏನಂತಂದರೆ ಯಾವುದೇ ಒಂದು ಬಾಡಿ ಇದು ರನ್ನಿಂಗ್ ವಾಟ್ರ್ ಅಂತಾರೆ, ಸ್ಟ್ಯಾಗ್ನೆಂಟ್ ವಾಟ್ರ್ ಅಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಸಾವಾದಾಗ ಆ ಸಾವು ಇರೋವಂಥ ಹಾದಿಲಿ ಬಂಡೆಗಳು ಹೊಡೆದು ಯೂಶ್ವಲಿ ಅದು ಸಾವಾಗಿರುತ್ತೆ. ಬೇರೆ ಕಡೆ ಸಮುದ್ರಲ್ಲೆಲ್ಲ ನೀರು ಕುಡಿದು ಸಾವಾಗಿರುತ್ತೆ. ಇಲ್ಲಿ ಫಸ್ಟು ಹೆಡ್ ಇಂಜುರಿ ಆಗಿ ತದನಂತರ ಯಾವುದೇ ಒಂದು ತೆಂಗಿನ ಕಾಯಿ ನೀವು ಬಿಟ್ಟರೆ ಎಲ್ಲಿಗೆ ಹೋಗಿ ಕಲ್ಲುಗಳು ಹೊಡೆಯುತ್ತೆ, ಆ ಥರ ತಲೆಗೆ ಪೆಟ್ಟು ಬಿದ್ದ ತಕ್ಷಣ ನಂಗೆ ಜ್ಞಾನ ಹೋಗಿರುತ್ತೆ, ಜ್ಞಾನದಲ್ಲಿ ಒಂದು ಸಾವಾಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಎಲ್ಲಾದರೂ ಇಲ್ಲಿ ಸಾಕಷ್ಟು ಸತ್ಯಗಳು ಬೆಳೆದಿದೆ, ಗಿಡ ಗಾಳಿ ಗಂಟು ಎಲ್ಲ ಭಾಳಷ್ಟು ಇದೆ. ಸೊ ಹಾಗಾಗಿ ನಾನು ಏನಾದರೂ ಪ್ರಯತ್ನ ಮಾಡ್ಬೋದು ಅಂಥೇಳಿ ರಿವರ್ಸ್ ಆಗಿ ಹೋಗಿದ್ದು. ನಾವು ಆ ಕಡೆಯಿಂದ ಬಂದರೆ ಗೊತ್ತಾಗಲ್ಲ ಅಂಥೇಳಿ ಆಪೋಸಿಟಾಗಿ ಒಂದು 5 ಕಿಲೋಮೀಟ್ರು ಮೋಟ್ರೈಸ್ಡ್ ಬೋಟಲ್ಲಿ ಇವತ್ತು ಸಿಬ್ಬಂದಿ ವರ್ಗದವರು ಭಾಳಷ್ಟು ಸಹಕಾರ ಕೊಟ್ಟರು. ರಮ್ನೋದಲ್ಲೆಲ್ಲ ಕೆಳಗಡೆ ಎಲ್ಲ ಕೆಲವು ಕಡೆ ಭಾಳಷ್ಟು ಕಷ್ಟ ಇತ್ತು. ಅಂಥದ್ರು ಸಹ ನೆಲಕ್ಕೆ ನೀರಲ್ಲಿ ಇಳಿದು ಬೋಟ್ಗೂ ಸಿಗಾಕೊಂಡಿತ್ತು, ಸತ್ಯಗಳಿಗೆ ಮೋಟ್ರು ಸಿಗಾಕೋತು. ಭಾಳಷ್ಟು ಶ್ರಮದ ಒಂದು ಇವತ್ತು ಶೋಧನೆ ಆಯಿತು. ಆದರೂ ಇದು ಎಷ್ಟೇ ಕಷ್ಟಪಟ್ಟರೂ ನಮಗೆ ಸಫಲ ಆಗಲಿಲ್ಲ. ಬಟ್ ಆದರೆ ಮಗುವ ದೇಹ ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು. ಅದಕ್ಕೆಲ್ಲ ರೀತಿಯ ಶೋಧನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿ ವೃಂದದವರು ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಇವರು ಯಾರು DF ನೀವು DF ಅವರು ಮಂಡ್ಯದಿಂದನೂ ಸಹ ರಾಘವೇಂದ್ರ ಅಂತವ್ರು ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಒಂದು ವ್ಯವಸ್ಥೆಯಲ್ಲಿ ಒಂದು ಶೋಧನೆ ಕಾರ್ಯ ಮಾಡಲಿಕ್ಕೆ ಸಹಕಾರ ಸಿಕ್ಕಿದೆ. ದುರದೃಷ್ಟವಶಾತ್ ನಮಗೆ ಇನ್ನೂ ಆ ಮಗುದು ಕಲೆಬರ ಸಿಕ್ಕಿಲ್ಲ. ಆದರೆ ಅದು ಸಿಗೋವರೆಗೂ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಬಲ್ಲೆ ನಾನು.